ನೀತಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಸಿನ ಮಾತು, ಆ ವ್ಯಕ್ತಿಯ ಮೈಂಡ್ ಮೆಸೇಜ್. ಅವ್ರು ನಿಮ್ಮ ಹತ್ರ ಓಪನ್ ಅಪ್ ಆಗೋದಕ್ಕಾಗ್ತಾರಲ್ಲ, ಬಟ್ ಆದರೆ ಅವ್ರ ಇನ್ನರ್ ಫೀಲಿಂಗ್ಸ್ ಏನಿದೆ, ಸಪೋಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಏನೇ ಇರ್ಬೋದು, ಆ ವ್ಯಕ್ತಿಯ ಮನಸ್ಸಿನ ಮಾತು ನಿಮ್ಮ ವಿಚಾರವಾಗಿ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನೋ ಕಾಂಟ್ಯಾಕ್ಟ್, ಲೋ ಕಾಂಟ್ಯಾಕ್ಟ್, ಯಾವ ವ್ಯಕ್ತಿ ವಿಚಾರವಾಗಿ ನೀವು ನೋಡ್ಕೊಳ್ತಾ ಇದ್ರಿ. ಶಿಪ್ ಇರ್ಬೋದು, ಗಂಡ ಹೆಂಡತಿ ನಡುವೆ ಇರಬಹುದು, ಲವರ್ಸ್ ಇರ್ಬೋದು, ಯಾರೇ ದೂರಾದಂತಹ ಯಾರೇ ವ್ಯಕ್ತಿಗಳಾಗಿರಬಹುದು, ಎಲ್ಲರಿಗೂ ಅನ್ವಯ, ಫ್ರೆಂಡ್ಸ್ ಆಗಿರ್ಬಹುದು, ಯಾರೇ ಆಗಿರ್ಬೋದು, ಆ ವ್ಯಕ್ತಿಯ ಮನಸ್ಸಿನ ಮಾತು, ಮೆಸೇಜ್ ನಿಮಗೋಸ್ಕರ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ ಹೇಳಿ. ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ತಗೊಳ್ಬೇಕು ಅನ್ನೋರಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಮನಸ್ಸಿನ ಮಾತು ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ, ಆ ವ್ಯಕ್ತಿಯ ಮನಸ್ಸಿನ ಮಾತು ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಇದೆ. ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನೇ ಇರಬಹುದು, ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಒಳ್ಳೆ ವಿಚಾರಗಳು ಓಡ್ತಾ ಇದೆ. ಬಹುಶಃ ನಿಮ್ಗೆ ಅವರು ದೂರ ಮಾಡಿರಬಹುದು, ಬೈದಿರಬಹುದು, ಏನೇ ಮಾಡಿರಬಹುದು, ಜಗಳ ಆಡ್ಕೊಂಡು ನೀವಿಬ್ಬರು ದೂರ ಆಗಿರಬಹುದು, ಮಾತಾಡ್ದಿರೇ ಇರಬಹುದು. ನಿಮ್ಮ ಬಗ್ಗೆ ಒಳ್ಳೊಳ್ಳೆಯ ಫೀಲಿಂಗ್ಸ್ ಇದೆ. ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ನಿಧಾನ. ಇಲ್ಲಿ ಡಾಗ್ ಕಾಣಿಸ್ತಾ ಇದೆ, ಮಗು ಇದೆ, ಎಲ್ಲ ಇದೆ. ಕೆಲವು ಫ್ಯಾಮಿಲಿಗಳಲ್ಲಿ ಈ ರೀತಿಯ ಒಂದು ಬಾಂಡಿಂಗ್ಸ್ಗಳು ನಿಮ್ಮ ಲೈಫ್ನಲ್ಲಿದೆ. ನಿಮ್ಮ ಮನೆಗಳಲ್ಲಿ ನಾಯಿ ಇರಬಹುದು, ವಯಸ್ಸಾದಂಥವ್ರು ಇರಬಹುದು, ಮಗು ಇರಬಹುದು, ಏನೇ ಇರಬಹುದು. ಅವರೆಲ್ಲ ನಿಮಗೆ ಹೇಗೆ ಅಂದರೆ, ನೀವು ಒಂದಷ್ಟು ಮಾನಸಿಕವಾಗಿ ಕುಗ್ಗದೇ ಇರುವ ರೀತಿಯಲ್ಲಿ ಹೀಲ್ ಮಾಡ್ತಾ ಇರ್ತಾರೆ. ಅವ್ರೇನೋ ಮಾತಾಡುವಂಥದ್ದು, ಅಥವಾ ಅವ್ರ ಮುಖ ನೋಡಿ ಮರೆಯುವಂಥದ್ದು, ಅಥವಾ ನಾಯಿಗಳಿಗೆ ಸಪೋಸ್ ನೀವೇನಾದರೂ ಊಟ ಹಾಕ್ತಾ ಇದ್ರೆ, ಏನೇ ಮಾಡದೇ ಇದ್ದರೆ ದಯವಿಟ್ಟು ಆ ಥರದ್ದೆಲ್ಲ ಮಾಡ್ಕೊಳ್ಳಿ. ಯಾಕೆಂದರೆ ಈ ರೀತಿ ನೀವು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಬ್ಲಾಕೇಜ್ ಓಪನ್ ಆಗುತ್ತೆ. ಆಗ ಈ ರೀತಿ ಮನಸ್ತಾಪಗಳಾಗುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ಬರೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಮಾಡಿರೋ ಒಳ್ಳೆಯ ವಿಚಾರಗಳ ಬಗ್ಗೆ ಇತ್ತೀಚೆಗೆ ಮೆಲುಕು ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಮೈಂಡ್ ಕೂಡ ಹೊಸ ರೀತಿಯಲ್ಲಿ, ಬಹುಶಃ ಈ ಹಿಂದೆ ನಿಮ್ಮ ಜೊತೆ ಅವ್ರ ಕಾಂಟ್ಯಾಕ್ಟ್ ಇದ್ದರೂ ಹೌದು, ಬಟ್ ಆದರೆ ಅವರು ನಿಮ್ಮ ಬಗ್ಗೆ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಈಗ ನಿಮ್ಮಿಂದ ದೂರಾದ ನಂತರ, ಅಥವಾ ನಿಮ್ಮಿಂದ ಮಾತು ಒಂದಷ್ಟು ಕಟ್ ಆಫ್ ಆದ ನಂತರ, ಆ ವ್ಯಕ್ತಿ ಏನಿದಾರಲ್ಲ, ಆ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆಗಳು ಹೊಸ ರೀತಿಯಲ್ಲಿ ಶುರುವಾಗ್ತಾ ಇದೆ, ಒಳ್ಳೆಯ ರೀತಿಯಲ್ಲಿ ಮೂಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅವರ ಮೈಂಡ್ ಮೆಸೇಜ್ ಅನ್ನೋದಕ್ಕಿಂತ, ಈ ವ್ಯಕ್ತಿಯ ಇನ್ನರ್ ಫೀಲಿಂಗ್ಸ್, ವ್ಯಕ್ತಿಯ ಮೈಂಡ್ ಮೆಸೇಜ್ ಬರೋದಕ್ಕಿಂತ ಅವರು ಇನ್ನೊಬ್ಬರ ಮಾತು ಕೇಳುವಂಥದ್ದು, ಬೇರೆಯವರ ನಿರ್ಧಾರದ ಮೇಲೆ ಇವರು ಜೀವನ ತಗೊಂಡು ಹೋಗುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಹೇಗೆ ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದಾಗಿರ್ಬೋದು, ಈ ವ್ಯಕ್ತಿಗೆ ಯಾರಾದರೂ ಒಬ್ಬರು ಹೇಳ್ಕೊಡ್ತಾ ಇರಬೇಕು. ಆ ಹೇಳ್ಕೊಟ್ಟಿರುವ ರೀತಿ ಇವ್ರದೇ ಆದಂತಹ ಒಂದು ಮನಸ್ಥಿತಿ, ಅಂದರೆ ಇವ್ರದೇ ಒಂದು ವ್ಯಕ್ತಿತ್ವದಲ್ಲಿ ಅವರು ಇರೋದಿಲ್ಲ. ಯಾರಾದರೂ ಒಬ್ರು ಹೇಳ್ತಾ ಇರಬೇಕು, ಯಾರ ಹತ್ರನಾದ್ರೂ ಅವ್ರು ಸಜೆಷನ್ ಕೇಳುವಂಥದ್ದು, ಬೇರೆಯವರ ಸಜೆಷನ್ ತಗೊಂಡು ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಪಾತ್ರನ ವಹಿಸುವಂಥದ್ದು. ಬೇರೆಯವ್ರದ್ದು, ಈಗ ನಾನೇನು ಹೇಳ್ಕೊಟ್ಟೆ ಅಂತೇಳಿ ಅದೇ ರೀತಿ ಬಂದು ನಿಮ್ಮ ಲೈಫಲ್ಲಿ ಇರುವಂಥದ್ದು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರ ಮನೇಲಿರುವ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಯಾರೋ ಒಬ್ಬರು ಒಂದು ಒಳ್ಳೆಯ ಬುದ್ಧಿವಂತ ವ್ಯಕ್ತಿಯಿಂದ ನಾನು ಈ ರೀತಿ ಮಾಡಿದ್ರೆ ಚೆನ್ನಾಗಿರ್ತೀವ, ಆ ರೀತಿ ಮಾಡಿದ್ರೆ, ಅದು ಎಷ್ಟರ ಮಟ್ಟಿಗೆ ಸರಿ, ಯಾವಾಗಲೂ ಪದೇ ಅದೇ ರೀತಿ ಕೇಳ್ಕೊಳ್ತಾ ಹೋದಾಗ ಅಲ್ಲಿ ಅವ್ರದ್ದೇ ಆದಂತಹ ಒಂದು ಓನ್ ಮನಸ್ಥಿತಿ ಹೇಗೆ ಬರುತ್ತೆ. ಹಾಗೆ ಅವ್ರಿಗೂ ಕೂಡ ಅವ್ರಿಗೆ ಹೇಳ್ಕೊಡುವಂಥವ್ರು
ಹೋಗು, ಸರಿಯಾದ ರೀತಿಯಲ್ಲಿ ಇರು, ಆ ರೀತಿ ಹೇಳ್ಕೊಡೋದಕ್ಕಿಂತ ಅವ್ರನ್ನೇ ತಬ್ಬಿಬ್ಬು ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅವ್ರ ಹತ್ರ ಮಾತಾಡ್ಕೊಂಡು ಬಂದಮೇಲೂ ಈ ವ್ಯಕ್ತಿ ಎರಡು ಥರದ ಮನಸ್ಥಿತಿಯಲ್ಲಿ ಇರ್ತಾರೆ, ಎರಡು ಥರ. ಇನ್ನೂ ರೆಡಿನೇ ಇರಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೆ ರೆಡಿನೇ ಇರಲ್ಲ. ಸಪೋಸ್ ರೆಡಿ ಇದ್ರೂ ಕೂಡ ಅದು ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಜಗಳಗಳಾಗುವಂಥದ್ದು, ಅಥವಾ ನೀವು ಅವರಿಗೆ ಹಿರಿತವಾಗಿ ಮಾತಾಡಿ ಹರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತೀರಾ ಅಂತೇಳಿ. ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರು ನಿಮಗೆ ಈ ದಿನ, ಈ ಕ್ಷಣದಲ್ಲಿ ಅವ್ರು ಏನು ಹೇಳೋದಕ್ಕೆ, ಅವ್ರ ಮನಸ್ಸಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರದ್ದು ಬಹುಶಃ ಸನ್ನಿವೇಶ ಡೆತ್ ಬರ್ತಾ ಇದೆ. ಡೋಂಟ್ ಸೀಕ್ ಫಿನಾನ್ಷಿಯಲಿ ಹೆಲ್ಪ್ ಫ್ರಮ್ ಮೀ. ಅವ್ರು ಯಾಕೋ ಗೊತ್ತಿಲ್ಲ ಈ ಒಂದು ವಿಚಾರ ಹೇಳ್ತಾ ಇದ್ದಾರೆ. ನಿನಗೆ ನನ್ನಿಂದ ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅನ್ನುವ ವಿಚಾರದಲ್ಲಿ ನನ್ನ ಎದುರು ನೋಡಬೇಡ ಅನ್ನುವ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸೊ ಮತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಇಮ್ಯಾಜಿನೇಷನ್, ಐ ಆಮ್ ಡ್ರೀಮಿಂಗ್ ಅಬೌಟ್ ಯು ರೈಟ್ ನೌ, ಫೀಲಿಂಗ್ ಸೋ ಕ್ಲೋಸ್. ನಾನು ನನ್ನಿಂದ ದೂರ ಆಗಿರ್ಬೋದು, ಅಥವಾ ನಾನು ನಿನ್ನನ್ನು ಏನೋ ಅಂದಿರ್ಬೋದು, ನೀನು ನನ್ನನ್ನು ಏನೋ ಒಂದು ದೂರ ಆಗಿರಬಹುದು, ಆದರೆ ನೀನು ನನ್ನ ಹತ್ತಿರಕ್ಕೆ ಇದೆಯಾ ಅನ್ನುವ ರೀತಿ ಈಗಲೂ ಕೂಡ ಕನಸು ಕಾಣಿಸ್ಕೊಳ್ತೀನಿ, ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ. ಈಗಲೂ ಕೂಡ ನಾವಿಬ್ಬರು ಚೆನ್ನಾಗಿದ್ದಂಥ ಸಮಯನ ನಾನು ಮೆಲುಕು ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಮೈಂಡ್ ಮೆಸೇಜ್ ಏನಾಗಿದೆ, ವೀಕ್ನೆಸ್. ಮೈ ವರ್ಸ್ಟ್ ಫಿಯರ್ ಈಸ್ ಲೂಸಿಂಗ್ ಯು, ಐ ವೋಂಟ್ ಲೆಟ್ ಯು ಗೋ. ನನಗೆ ಒಂದು ಭಯ ಕಾಡ್ತಾ ಇರುತ್ತೆ, ನಾನು ನಿನ್ನನ್ನು ಬಿಟ್ಟು ಕೊಡ್ತಾ ಇದ್ದೀನೇನೋ, ಅಥವಾ ನೀನು ನನ್ನಿಂದ ದೂರ ಆಗಿಬಿಡ್ತೀಯೇನೋ ಅನ್ನುವ ರೀತಿ, ನಾನು ನಿನ್ನೆಲ್ಲೋ ಬಿಟ್ಟು ಹೋಗ್ತಾ ಇದ್ದೀನೇನೋ ಅನ್ನುವ ರೀತಿ, ಅಥವಾ ನೀನು ನನ್ನನ್ನೆಲ್ಲೋ ಬಿಟ್ಟು ಹೋಗ್ತಿದ್ದೇನೋ ಅನ್ನೋ ರೀತಿ ನನಗೆ ಭಯ ಆಗ್ತಾ ಇದೆ. ಅದೇ ನನಗೆ ಒಂದು ವೀಕ್ನೆಸ್ ಆಗೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಇದಾಗಿದೆ ಅಂತ ಹೇಳ್ಬೋದು. ಬಹುಶಃ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ನು, ಈಗೋಗಳಿದ್ರೆ ನೀವಿಬ್ಬರು ಮಾತಾಡ್ಕೊಳ್ಳೋದಕ್ಕೆ, ಸೊ ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಇದೆ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಸಾರಿ ಓಕೆ ಬಿಂದು, ಇರಲಿ ಬೇಡ ಸಾರಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ಕಾರ್ಡ್ ಆ್ಯಕ್ಚುಲಾಗಿ 9 ಆಫ್ ಕಪ್ಸೇ ಬಿದ್ದಿತ್ತು, ಮತ್ತೆ 9 ಆಫ್ ಕಪ್ಸೇ ಬೀಳ್ತಾ ಇದೆ. ಓಕೆ, ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ, ಅವರ ಮನಸ್ಸಿನ ಮಾತೇನಾಗಿದೆ, ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ, ಅವರ ಮನಸ್ಸನ್ನೇ ಒಂದು ರೀತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ. ಸೊ ಅವ್ರ ಮನಸ್ಸಿನಲ್ಲಿ ಏನಾಗ್ತಾ ಇದೆ. ಓಕೆ, ಈ ಸಂಬಂಧದಲ್ಲಿ ಬರೀ ಏರುಪೇರುಗಳು, ಎಷ್ಟೋ ಸಲ ಇದೇ ರೀತಿ ಜಗಳಗಳಾಗಿದೆ, ಎಷ್ಟೋ ಸಲ ಚೇಂಜ್ ಮಾಡ್ಕೊಂಡಿದ್ದೀರಿ, ಎಷ್ಟೋ ಸಲ ನೀವು ಅವ್ರನ್ನ ಕಾಂಪ್ರಮೈಸ್ ಆಗುವಂಥದ್ದು, ಎಷ್ಟೋ ಸಲ ಅವ್ರು ನಿಮಗೆ ಕಾಂಪ್ರಮೈಸ್ ಆಗುವಂಥದ್ದು, ಇದೇ ಏರುಪೇರುಗಳನ್ನು, ಆಬ್ಸ್ಟಿಕಲ್ಸ್ಗಳನ್ನು ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಸಂಬಂಧ ಒಂದೊಂದು ರೀತಿಯಲ್ಲಿ ಒಂದೊಂದು ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡು ಬಂದಿರುವಂತಹ ರೀತಿಯಲ್ಲೂ ಇದೆ. ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನೀವೊಂದು ಹೋಪ್ ಇಟ್ಕೊಂಡಿದ್ರಿ, ಇದೇನಾದ್ರೂ ಈ ಸಂಬಂಧ ಮುರಿಯಲ್ಲ, ಈ ಸಂಬಂಧ ಹೀಗೆ ಇರುತ್ತೆ ಅನ್ನುವ ಹೋಪ್ ಸಡನ್ನಾಗಿ ಚೇಂಜ್ ಆಗಿದೆ, ಸಡನ್ನಾಗಿ ಬದಲಾವಣೆ ಆಗಿದೆ. ಸಡನ್ನಾಗಿ ಒಂದು ರೀತಿ ಹೋಗ್ತಾ ಇದ್ದಂತಹ ಒಂದು ಏನಿದೆಯಲ್ಲ, ಒಂದು ಸಂಬಂಧ ಇದೇ ರೀತಿ ಇರುತ್ತೆ ಅಂತ ನೀವು ಅಂದ್ಕೊಂಡ್ರಿ. ತಕ್ಷಣ ಆ ವ್ಯಕ್ತಿ ಆ ರೀತಿ ಇಲ್ಲ, ಆ ಹಿಂದೆ ಇದ್ದಂಥ ಮುಖ ಆ ವ್ಯಕ್ತಿಯ ಮೈಂಡ್ನಲ್ಲಿ ಇಲ್ಲ. ಹಾಗೆ ಹಿಂದಿದ್ದಂತಹ ವ್ಯಕ್ತಿತ್ವ ಆ ವ್ಯಕ್ತಿಯಲ್ಲಿ ಈಗ ಕಾಣಿಸ್ಕೊಳ್ತಾ ಇಲ್ಲ. ಸಡನ್ ಚೇಂಜ್ ಆಗಿರೋದ್ರಿಂದ ಇಲ್ಲಿ ನೀವು ಕೂಡ ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇದರಿಂದಾಗಿ ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವೊಂದಷ್ಟು ಸಿಟ್ಟುಗಳನ್ನು ತೋರಿಸುವಂಥದ್ದು, ಹಠಗಳನ್ನು ಮಾಡುವಂಥದ್ದು, ಈ ರೀತಿ ಮಾಡ್ತಾ ಇದ್ದೀರಿ. ಇಲ್ಲಿ ಈ ಸಂಬಂಧ ಮತ್ತೆ ಸರಿ ಹೋಗುತ್ತಾ ಅಂತ ಹೇಳಿ ಬಂದಿರೋದ್ರಿಂದ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮಲ್ಲೂ ಒಂದಷ್ಟು ಈಗೋ ಇದೆ, ಬಟ್ ಆದರೆ ಒಳ್ಳೆತನನೂ ಅದೇ ರೀತಿ ಇದೆ. ಸಂಬಂಧ ಕಳ್ಕೊಳ್ಬಾರ್ದು ಆ ರೀತಿ ಈ ರೀತಿ ಎಲ್ಲನೂ ಇದೆ. ಆ ವ್ಯಕ್ತಿಯ ಮೈಂಡ್ನಲ್ಲಿ ಈ ಕಳೆದ
ಎಷ್ಟೋ ಸಲ ಈ ಪ್ರೀತಿ ವಿಚಾರದಲ್ಲಿ ಅವ್ರು ನಿಮ್ಮನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ಬಂದರು. ನೀವು ಕೂಡ ಅದನ್ನ ಕೆಲವೊಂದು ಸಲ ನೀವು ಕೂಡ ಜಗಳ ಮಾಡಿ ಅವ್ರಿಗೆ ಕಾಂಪ್ರಮೈಸ್ಗೆ ತಂದಿದ್ದೀರಿ. ಬಟ್ ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲೇ ಇಲ್ಲ ಈಗ. ಈ ಹಿಂದೆ ತುಂಬಾನೇ ಇತ್ತು. ಸಾಕಷ್ಟು ಬಾರಿ ಯೋಚನೆ ಮಾಡಿದ್ರು, ಸಾಕಷ್ಟು ಥಿಂಕ್ ಮಾಡಿದ್ರು ಅವರು. ಏನೇ ಮಾಡಿದ್ರು ಈ ಸಂಬಂಧ ಉಳಿಸ್ಕೊಳಕ್ಕಾಗದೆ ಸಡನ್ ಮನಸ್ಸು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದು ಬೇಡವೇ ಬೇಡ ಈ ರೀತಿ ಎಲ್ಲ ಆಗಿ ಈ ಸಂಬಂಧದ ಬಗ್ಗೆ ಅವರು ಡೀಪ್ ಫೀಲಿಂಗ್ಸ್ ಏನಾಗಿದೆ, ಅವರ ಮನಸ್ಸಿನ ಮಾತೇನಾಗಿದೆ ಅಂತ ಹೇಳಿದ್ರೆ ಇದು ಹಿಂಗೆ ಇರುತ್ತೇನೋ, ಇದು ಸರಿ ಹೋಗೋದೇ ಇಲ್ವೇನೋ, ಈ ರೀತಿ ಇದೆ. ಬಟ್ ಆದರೆ ನಿಮ್ಮ ಮೇಲೆ ಕರುಣೆನೂ ಅನ್ನೋದಿದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಔಟ್ಕಮ್ ಬಂದಿರೋದ್ರಿಂದ ಹೌದು, ಆ ವ್ಯಕ್ತಿಗೆ ನಿಧಾನವಾಗಿ ನಿಮ್ಮ ಮೇಲೆ ಒಂದಷ್ಟು ಎಮೋಷನ್ಸ್ ಬರೋದಕ್ಕೆ ಶುರು ಆಗತ್ತೆ. ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ನೀವು ಈ ರೀತಿ ಇಲ್ಲ ಅಥವಾ ನಿಮ್ಮ ರೀತಿ ಇರುವ ಹಾಗೆ ಬೇರೆಯವರು ಇಲ್ಲ ಅನ್ನುವ ರೀತಿ ಆ ವ್ಯಕ್ತಿ ಒಂದಷ್ಟು ಎಮೋಷನ್ಸ್ಗೊಳಗಾಗುವಂಥದ್ದು. ನೀವು ಅವರಿಗೆ ಕೇರ್ ಮಾಡಿದಂಥದ್ದು ಆಗಿರ್ಬೋದು, ನೀವು ಅವ್ರ ಜೊತೆ ಕಳೆದದ್ದಂಥ ಆಗಿರ್ಬೋದು. ಈ ವ್ಯಕ್ತಿ ಒಂದಷ್ಟು ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಈಗೋ ಹರ್ಟ್ ಆಗತ್ತೆ ಈ ವ್ಯಕ್ತಿಗೆ. ಬಟ್ ಆದರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಅದೊಂದಿರುತ್ತೆ. ಓಕೆ, ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದನೂ ಕೂಡ ಈ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನು, ಈ ವ್ಯಕ್ತಿ ಬಗ್ಗೆ ನೀವು ಸಾಕಷ್ಟು ಕಲ್ಪನೆಗಳನ್ನು ಮಾಡ್ಕೊಳ್ಳೋದು. ಈ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಈಗೋಯಿಂದ ಆ ಟೈಮಲ್ಲಿ ಅಹಮ್ಮಿಂದ ಮಾತಾಡಿಸುವಂಥದ್ದು. ಅದನ್ನು ನೀವೇನು ಥಿಂಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಸಂಬಂಧ ಹಂಗೆ ಹಿಂಗೆ ಯಾರೋ ಬಂದಿದ್ದಾರೆ, ಏನೋ ಆಗೋಗ್ಬಿಟ್ಟಿದೆ ಇದೆಲ್ಲ. ಬಟ್ ಆದರೆ ಈ ವ್ಯಕ್ತಿಗೆ ತುಂಬ ಕಿರಿಕಿರಿ ಮಾಡಿ ನೀವೇ ಒಂದಷ್ಟು ಮನಸ್ಸಿಗೆ ನೋವು ಮಾಡಿದ್ದಂಥದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಈ ಕ್ಷಣದಲ್ಲಿ ಏನಾಗಿದೆ ನೋಡೋಣ. ಆ ವ್ಯಕ್ತಿ ಏನು ಹೇಳೋದಕ್ಕೆ ಬರ್ತಾ ಇದ್ದಾರೆ, ಸೆಲ್ಫ್ ಫೀಲಿಂಗ್ ಬರ್ತಿದೆ. ಐ ಹ್ಯಾವ್ ಅಡ್ಜಸ್ಟೆಡ್ ಅ ಲಾಟ್, ನೋ ಮೋರ್ ನೌ ಐ ಅಡ್ಜಸ್ಟ್ ವಾಂಟ್ ಪೀಸ್. ನಾನು ಹೇಳಿದೆ ಅಲ್ವಾ, ಈ ವ್ಯಕ್ತಿನ ನೀವೇ ತುಂಬ ಟ್ರಿಗರ್ ಮಾಡಿದಿರಿ. ತುಂಬ ಅನುಮಾನಿಸೋದಾಗಿರ್ಬೋದು, ತುಂಬ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿರ್ಬೋದು, ನೀವು ಇರುವಂತಹ ರೀತಿನೇ ಅಥವಾ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರುವ ರೀತಿನೇ ಈ ವ್ಯಕ್ತಿ ಇರಬೇಕು ಅಂತ ಹೋಗೋದು. ಯಾವತ್ತೂ ಯಾರು ಅಷ್ಟೇನೆ ನಾವು ಅನ್ಕೊಂಡ ರೀತಿಯಲ್ಲೇ ಇರಬೇಕು ಅಂದರೆ ಅದು ಯಾರು ಕೂಡ ಒಂದಷ್ಟು ನಾಟಕೀಯವಾಗಿ ಬದುಕಬೇಕಾಗತ್ತೆ ಹೊರತು ನೀವು ಅನ್ಕೊಂಡಾಗೆ ಇರಬೇಕು ಅನ್ನುವ ರೀತಿ ನೀವು ಹೇಳ್ಕೊಳ್ಳೋದಕ್ಕೆ ಹೋದಾಗ ಹಗ್ಗ ಜಗ್ಗಾಟದಲ್ಲಿ ಆ ವ್ಯಕ್ತಿನೇ ಈ ರೀತಿ ತಕ್ಷಣಕ್ಕೆ ಬದಲಾಗಬೇಕಾಗತ್ತೆ. ಸೊ ನಾನು ಈಗ ನೆಮ್ಮದಿಯಾಗಿದ್ದೀನಿ, ನನ್ನನ್ನು ಬಿಟ್ಟ ಮೇಲೆ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ನಾನು ಈ ಹಿಂದೆ ನಿನ್ನನ್ನು ತುಂಬ ಅಡ್ಜಸ್ಟ್ ಆಗಿದೆ, ಬಟ್ ಆದರೆ ಈಗ ಅಡ್ಜಸ್ಟ್ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಮನಸ್ಸಿನ ಮಾತು ಆಗಿದೆ ಅವ್ರದ್ದು. ಇಲ್ಲಿ ಮೈಲ್ ಸ್ಟೋನ್ ಬರ್ತಿದೆ, ಅವರ್ ಲವ್ ಇಸ್ ಸ್ಟ್ರಾಂಗರ್ ದೆನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ನೋಡಿ, ನಾವು ಎಷ್ಟು ಅಂತರವಾಗಿ ಇರ್ತೀವಿ, ಎಷ್ಟು ದೂರದೂರವಾಗಿರ್ತೀವೋ ನಾವಿಬ್ರು, ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಪ್ರೀತಿ, ಅಷ್ಟೇ ಇನ್ನೂ ಬಲವಾಗಿರುತ್ತೇನೋ ಅಂತ ನನಗನ್ಸುತ್ತೆ. ನಾನು ದೂರ ಆದಮೇಲೆ ನಿನಗೆ ನನ್ನ ಅರಿವಾಗಿರುತ್ತೆ, ಆವಾಗ ಈ ಪ್ರೀತಿಯಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ, ಈ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವ ಮೈಂಡ್ ಮೆಸೇಜ್ ಆಗಿದೆ. ಇಲ್ಲಿ ಡಿಟೆಕ್ಟ್ ಬರ್ತಿದೆ, ಯುವರ್ ಚೀಟಿಂಗ್ ಈಸ್ ನಾಟ್ ಎ ಮಿಸ್ಟೇಕ್, ಇಟ್ ಈಸ್ ಎ ಚಾಯ್ಸ್. ಇಲ್ಲಿ ನಿಮ್ಮ ಮಾತು ಆಗಿರ್ಬೋದು ಅಥವಾ ಅವ್ರ ಮಾತು ಆಗಿರ್ಬೋದು, ನೀನು ನನ್ನನ್ನು ಚೀಟ್ ಮಾಡ್ತಾ ಇದೀಯಾ, ಆದರೆ ಅದು ನೀನು ಚೀಟ್ ಮಾಡ್ತಾ ಇಲ್ಲ, ನಿನ್ನ ಚಾಯ್ಸೇ ಅದಾಗಿದೆಯೇನೋ ಅನ್ನುವ ರೀತಿ ಇದೆ. ನಿನ್ನನ್ನು ಚೀಟ್ ಮಾಡಬೇಕು ಅಂತ ಹೋಗಿಲ್ಲ, ನಿನಗೆ ಚಾಯ್ಸೇ ಅದಾಗಿದೆ, ನಿನಗೆ ಮೂರನೇ ವ್ಯಕ್ತಿನೇ ಒಂದು ಚಾಯ್ಸ್ ಆಗಿದ್ದಾರೆ ಅಂತ ಹೇಳಿ. ಕೊನೆಯದಾಗಿ ನೋಡೋಣ ಕ್ಲಾರಿಫೈಗೆ ಅಂತ ಮೆಸೇಜ್ ತೆಗಿತೀನಿ. ಕಮ್ಯುನಿಕೇಶನ್, ಐ ಲವ್ ಯುವರ್ ವಾಯ್ಸ್, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್. ಈ ಹಿಂದೆ ಆ ವ್ಯಕ್ತಿ ಮನಸ್ಸಿನಲ್ಲಿ ಅದಿತ್ತು. ನಾನು ನಿನ್ನ ಕಮ್ಯುನಿಕೇಷನ್ ಮಾಡಿದಾಗ ನಾನು ನಿನ್ನ ವಾಯ್ಸ್ನ ತುಂಬ ಇಷ್ಟಪಡ್ತಾ ಇದ್ದೆ, ಹಗಲು ರಾತ್ರಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನೀನೇನು ಮಾಡ್ತಾ ಇದೆಯಾ, ಬರೀ ಅನುಮಾನಿಸೋದು, ಬರೀ ಜಗಳಗಳನ್ನು ಮಾಡೋದು, ಈ ರೀತಿ ನನ್ನ ತಪ್ಪುಗಳನ್ನೇ ಪದೇ ಪದೇ ಎತ್ತಿ ಹಿಡಿದಾಗ ನಾನೊಂದಷ್ಟು ಅಂತರದಲ್ಲಿ ಇದ್ದೀನಿ, ನಾನು ತುಂಬ ತಾಳ್ಮೆಯಿಂದ ಇದ್ದೀನಿ, ನನಗಿದೇ ಸಮಾಧಾನ ಸಿಕ್ಕಿದೆ. ಬಟ್ ಆದರೆ ಈ ಹಿಂದೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೆ, ನಿನ್ನ ವಾಯ್ಸ್ನ ಇಷ್ಟಪಡ್ತಿದ್ದೆ, ನಿನ್ನ ಜೊತೆ ಮಾತಾಡೋದನ್ನ, ಕಾಲ ಕಳೆಯೋದನ್ನ ಇಷ್ಟಪಡ್ತಾ ಇದ್ದೆ ಅಂತ ಹೇಳಿ. ಸೊ ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ, ನಿಮ್ಮ ಅನುಮಾನಗಳು ಹೆಚ್ಚಾಗಿರಬಹುದು, ನೀವು ಅವ್ರನ್ನ ಕೂಲಂಕುಷವಾಗಿ ಕೇಳ್ದಲೆ ಅಥವಾ ಕೂರ್ಸಿಗೆ ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ದಲೆ ಅರ್ಧ ನಿಮ್ಮನ್ನ ನೀವು ಹಳ್ಳಕ್ಕೆ ತೋಡ್ಕೊಂಡಿದ್ದೀನಿ ಅಂತಾನು ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಡಿಸ್ಪ್ಲೇಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.